ಗೈಸ್ ಕಾಪು ಬೀಚ್ ಮುಗೀತು. ಸೊ ಮುಗಿಸ್ಕೊಂಡು ನಾವು ಸ್ವಲ್ಪ ಇವಾಗ ಹೋಗ್ತಾ ಇರೋ ಊರು ಬಂದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಪ್ಪ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ಇನ್ನೊಂದು ಏನಂದರೆ 4 ದಿವಸ ನಮಗೆ ತುಂಬ ಚೆನ್ನಾಗಿತ್ತು. ಎಲ್ಲೋ ಕ್ರೌಡ್ಗಳು ಸಿಗ್ತಾ ಇರಲಿಲ್ಲ. ಇವತ್ತಿಂದ ಸ್ವಲ್ಪ ನಿನ್ನೆಯಿಂದ ನಮಗೆ ಸ್ವಲ್ಪ ಕ್ರೌಡ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಗೈಸ್. ಅದರಿಂದ ನಮ್ಮ ದರ್ಶನಗಳಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆದರೆ ಆಗ್ತಾಯಿದೆ ದರ್ಶನಗಳು, ಬಟ್ ಲೇಟ್ ಆಗ್ತಾಯಿದೆ ಗೈಸ್. ಆ್ಯಂಡ್ ಅದರಿಂದ ನಮಗೆ ನಮ್ಮ ಟ್ರಾವೆಲಲ್ಲಿ ಕೂಡ ಟೈಮ್ ಹಿಡಿತಾ ಇದೆ. ನಾವು ಪ್ಲ್ಯಾನ್ ಮಾಡಿದ್ದ ಥರ ಆಗ್ತಾ ಇಲ್ಲ ಟೈಮಿಂಗ್ ವೈಸ್. ಸೊ ನಾವು ಮುಂದಕ್ಕೆ ಒಂದು 2-3 ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ರಿ. ಬಟ್ ಅದೇ ಈ ಒಂದು ಕಾರಣ ಯೋಚನೆ ಮಾಡಿ ನಮಗೆ ಏನೋ ಟೈಮ್ ಸೆಟ್ ಆಗೋದು ಇಲ್ದಿರೋ ಕಾರಣ ಆ ಒಂದು ದೊಡ್ಡ ದೇವಸ್ಥಾನಗಳನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಏನಂದರೆ, ನಾವು ನಿನ್ನೆ ಬಂದ್ಬಿಟ್ಟು ಕುಂದಾಪುರ ಉಳಿದಿದ್ದಕ್ಕೆ ಇವತ್ತು ಉಡುಪಿ ನೋಡಿಕೊಂಡು ಇಲ್ಲಿಂದ ಸೀದಾ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ನೋಡ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಇದ್ರಿ. ಬಟ್ ನೋಡ್ಕೊಂಡು ಧರ್ಮಸ್ಥಳ ಕುಕ್ಕೆ. ಹಾಂ. ಸೊ ಬಟ್ ಇವಾಗ ಏನಾಗಿದೆ ಅಂದರೆ, ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೊಡ್ಡ ದೇವಸ್ಥಾನಗಳು. ಆ್ಯಂಡ್ ರಜಾ ಇರೋದ್ರಿಂದ ಜನ ಇರ್ತಾರೆ. ಸೊ ನಮಗೆ ಸ್ವಲ್ಪ ಟೈಮಿಂಗ್ ಸಮಸ್ಯೆ ಆಗ್ತಾ ಇರೋದಕ್ಕೋಸ್ಕರ ನಾವು ಈ ಒಂದು 2 ದೊಡ್ಡ ಜಾಗನ ಈ ಸಲ ಬಿಡಬೇಕಾಗುತ್ತೆ ಗೈಸ್. ಐ ಆಮ್ ವೆರಿ ಸಾರಿ. ಬಟ್ ನೆಕ್ಸ್ಟ್ ಟೈಮು ಅದಕ್ಕಂತಲೇ ಒಂದು ದಿವಸ ಬರುವ, ಒಳ್ಳೆ ದಿವಸಗಳು ನೋಡ್ಕೊಂಡು ಬರೋಣ. ಯಾರು ಜನ ಕಮ್ಮಿ ಇರೋ ಕಡೆ ಇಲ್ಲ, ನಮಗೆ ಟೈಮ್ ಇರೋ ಥರ ಅಡ್ಜಸ್ಟ್ ಮಾಡ್ಕೊಂಡು ಬರೋಣ. ಇವಾಗಲೂ ಟೈಮ್ ಇದೆ ಗೈಸ್, ನನ್ನ ಟೈಮ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ರಜಾ ಇರೋದ್ರಿಂದ ನಮಗೆ ಸ್ವಲ್ಪ ದರ್ಶನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತಾ ಇದೆ. ಲೈಕ್ ವಿ ಸಾ ಇನ್ ಕೃಷ್ಣನ ದೇವಸ್ಥಾನ ಆಲ್ಸೋ 3 hours ಅಲ್ಲೇ ಟೈಮ್ ಹೊಟ್ಟೋಯ್ತು. ಅದರಿಂದ ನಮಗೆ ನೋಡಿ ಕಾಪು ಬೀಚ್ ಬಂದು ಸ್ವಲ್ಪ ಮುಂಚೆನೇ ಬಂದು ಸನ್ಸೆಟ್ ನೋಡಬೇಕಂತ ಇದ್ರಿ. ಬಟ್ ನಾವು ಬರೋ ಅಷ್ಟಕ್ಕೆ ಸನ್ಸೆಟ್ ಆಗೋಗಿತ್ತು. ಸೊ ಅದರಿಂದ ಸ್ವಲ್ಪ ಏನೋ ನಮಗೆ ಬೇರೆ ಪ್ಲ್ಯಾನ್ಗಳು ತಡಗಳಾಗ್ತಾಯಿದೆ. ಸೊ ಆ ಒಂದು ಕಾರಣದಿಂದ ನಾವು ಆ ಒಂದು ಬಿಗ್ ಲೊಕೇಶನ್ಗಳನ್ನ ಹೋಗ್ತಾ ಇಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಗೈಸ್ 30+ ಲೊಕೇಶನ್ಸ್ಗೆ ಹೋಗ್ತೀವಿ ಅಂತ. ಆಲ್ರೆಡಿ 30+ ಲೊಕೇಶನ್ ಮುಗಿಸಿದ್ದೀವಿ ನಾವು. ಎಲ್ಲ ವೀಡಿಯೋ ಇಷ್ಟೊತ್ತಿಗೆ ಹಾಕಿ ತೋರಿಸ್ಬಿಟ್ಟಿರ್ತೀನಿ, ನೀವು ನೋಡಿರ್ತೀರ. ಆ್ಯಂಡ್ ದಯವಿಟ್ಟು ವೀಡಿಯೋಗಳು ಇಷ್ಟ ಆಗ್ತಾಯಿದೆ ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಒಳ್ಳೆ ವೀಡಿಯೋಗಳನ್ನ ನಿಮ್ಗೆ ತರ್ತಾ ಇರ್ತೀನಿ. ನೀವು ಯಾವ ಥರ ಕಂಟೆಂಟ್ ನೋಡಬೇಕು ಅಂತ ಇಷ್ಟಪಡ್ತೀರಾ ಅಂತ ಅದು ಒಂದು ಆ್ಯಂಡ್ ಕಳಿಸಿ, ಖಂಡಿತ ಅದನ್ನು ಕಳಿಸಿ. ಅಲ್ಲೂ ಹೋಗಿ ಟ್ರೈ ಮಾಡಿ ವೀಡಿಯೋ ಮಾಡುವ. ಆ್ಯಂಡ್ ಮಾಡುವ ಅಂತಿದೆ ಗೈಸ್. 2-3 ದಿವಸದಿಂದ ಮಗನ ಈ ಕೋಸ್ಟಲ್ ಕರ್ನಾಟಕ ಓಡಾಡ್ಕೊಂಡು ಅವ್ರ ಥರನೇ ಆಗೋಗ್ಬಿಟ್ಟೈತೆ ಗೈಸ್. ನನ್ನ ಮಾತ್ರ ಕೂಡ ಒಳ್ಳೆ ಇನ್ಫ್ಲೂಯೆನ್ಸು. ಆ್ಯಂಡ್ ಇಬ್ಬರು ಬಿಸಿಲಲ್ಲಿ ಸುಟ್ಟಿ ಕಾಗೆ ಆಗೋಗಿದ್ದೀವಿ. ಅದು ಐ ಥಿಂಕ್ ನಾರ್ಮಲ್ಲೇ ಅನ್ಕೊಂತೀನಿ. ಬಟ್ 4 ದಿವಸದಿಂದ ನಾವು ಬೀಚ್ಗಳೇ ಹೋಗ್ತಾ ಇರೋದು. ಒಂದು ವರ್ಷದಲ್ಲಿ ಎಷ್ಟು ಬಿಸಿಲು ನೋಡಿದ್ವೋ ಅದನ್ನು ಒಂದು ವಾರದಲ್ಲಿ ನೋಡ್ಬಿಟ್ವಿ ನಾವು. ನಿಮಗೆಲ್ಲ ಗೊತ್ತು, ಸಾಮಾನ್ಯ ಬೆಂಗಳೂರಲ್ಲಿ ಬಂದು ಇಷ್ಟೊಂದು ಹೀಟ್ ಹೊಡೆಯಲ್ಲ. ಇಲ್ಲಿ ಮಧ್ಯಾಹ್ನ ಈ ಟೈಮ್ಗೆ 30 ಡಿಗ್ರಿ ತೋರಿಸ್ತೈತೆ ಗೈಸ್. ಇನ್ನು ಮಧ್ಯಾಹ್ನದ ಹೊತ್ತಲ್ಲಿ ಯೋಚನೆ ಮಾಡಿ. ಆ್ಯಂಡ್ ಇಷ್ಟಕ್ಕೂ ಇದು ಬಂದ್ಬಿಟ್ಟು ಇನ್ನು ವಿಂಟರ್ ಸೀಸನ್ನೇ, ಇನ್ನೂ ಸಮ್ಮರ್ ಬಂದಿಲ್ಲ. ಇನ್ನು ಸಮ್ಮರ್ ಬಂದರೆ ಇನ್ನು ಹೇಗಿರುತ್ತೆ. ಇನ್ನು ನಮ್ಮ ಉತ್ತರ ಕರ್ನಾಟಕದವರು ಹೆಂಗಿರ್ತಾರೋ, ಇನ್ನೂ ಮೇಲೆ ಇರೋರು ಆ ಕಡೆ ಧಾರವಾಡ, ಬಿಜಾಪುರ ಅವರೆಲ್ಲ 40-45ವರೆಗೂ ಹೋಗುತ್ತೆ ಅಲ್ಲೆಲ್ಲ. ಅದೆಲ್ಲ ಜೀವನಕ್ಕೆ ಹೋಗಿಲ್ಲ ನಾನು. ಅಷ್ಟೊಂದು ಹೀಟು ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಗೈಸ್. ನಾನು ತಡ್ಕೊಳಲ್ಲ ಗೈಸ್ ಹೀಟ್ನ. ನಾನು ಬಂದ್ಬಿಟ್ಟು ಚಳಿ ಎಷ್ಟು ಬೇಕೋ ಅಂತ ತಡ್ಕೊಂಬಿಡ್ತೀನಿ ನಾನು. ನನಗೆ ಹೀಟ್ ತಡ್ಕೊಳಕ್ಕಾಗಲ್ಲ ಗೈಸ್ ನನಗೆ. ಸೊ ನನಗೆ ಸೆಕೆ ಅಂದರೆ ಇಷ್ಟ ಇಲ್ಲ. ನಾನು ಚಳಿ ಬೇಕಾದ್ರೂ ತಡ್ಕೊಂಬಿಡ್ತೀನಿ. 50 ಜಾಕೆಟ್ ಹಾಕ್ಕೊಂಡು ತೋರ್ಕೊಂಡು ನೋಡ್ಕೊಂಬಿಡ್ತೀನಿ. ಆದರೆ ನನಗಂತೂ ಚಳಿ ತಡೆಯೋಕ್ಕಾಗಲ್ಲ ಗೈಸ್. ಐ ಮೀನ್ ಸೆಕೆ ತಡೆಯೋಕ್ಕಾಗಲ್ಲ ಗೈಸ್. ಸೊ ಸದ್ಯಕ್ಕಂತೂ ನಾವು ಯಾವುದಪ್ಪ ಊರಿಗೆ ಹೋಗ್ತಾ ಇರೋದು ನಾವು ಇವಾಗ? ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ತಾ ಇದ್ದೀವಿ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಮನ್ನು. ಟೈಮ್ ಇವಾಗ ಆಲ್ಮೋಸ್ಟ್ 7:10 ಆಗಿದೆ ಗೈಸ್. 7:20 ಆಗಿದೆ. ದರ್ಶನ ಸಿಗುತ್ತಾ, ಹೇಗೆ ಎತ್ತ ಅಂತ ನೋಡೋಣ ಬನ್ನಿ. ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಗೈಸ್ ಜಸ್ಟ್ ಹೋಗ್ತಾ ಇದ್ವಿ ನಾವು ಕಟೀಲು ದೇವಸ್ಥಾನಕ್ಕೆ. ಆ್ಯಂಡ್ ಹೋಗ್ತಾ ಆನ್ ದಿ ವೇಲಿ ಲೆಫ್ಟ್ ಸೈಡಲ್ಲಿ ಒಂದು ಡ್ರಾಮಾ ನಡೀತಾ ಇತ್ತು ಗೈಸ್. ನಮ್ಮ ಅಪ್ಪಂಗೆ ಡ್ರಾಮಾ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಸೈಡ್ಗೆ ಹಾಕ್ಸ್ಬಿಟ್ರು, ಬನ್ನಿ ಹೋಗಿ ಒಂಚೂರು ಡ್ರಾಮಾ ನೋಡ್ಕೊಂಬ. ನೋಡಿ ಅಪ್ಪ ಗಾಯಬೇ ಆಗೋದ್ರು.
ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಅಪ್ಪ ನೀನು ಹಾಕ್ಬಿಟ್ಟು ಬಾ ಗಾಡಿನ ಅಂತ. ಈ ವಿಚಾರವನ್ನು ಕೇಳುವುದಕ್ಕೆ ನಾನಿಷ್ಟರವರೆಗೆ ಬದುಕಿರಬೇಕಿತ್ತೆ. ಇಲ್ಲ ಪ್ರಭು, ಯಾವ ಅಪರಾಧವನ್ನು ನಾ ಮಾಡಿದ್ದಿಲ್ಲ. ಎಲೆಮನೆಗೆ ಬಂದಿರುವಂತಹ ರಾವಣ ನಾನಿದ್ದಂತಹ ಸ್ಥಳವನ್ನು ಆ ಚಂದ್ರಹಾಸ ಕಠಾರಿಯಿಂದ ಆ ಜಾಗವನ್ನೇ ಸೀಳಿಕೊಂಡೊಯ್ದ ಹೊರತು ನನ್ನನ್ನು ಮುಟ್ಟುವಂತಹ ಧೈರ್ಯ ಅವನಿಗಿಲ್ಲ. ಅಶೋಕವನದಲ್ಲಿರುವಂತಹ ಸಂದರ್ಭದಲ್ಲಿ ಈ ಪಾರ್ಟ್ ಆಫ್ ರಾಮಾಯಣ ನನ್ನ ಎರಡೂ ಬದಿಗಳಲ್ಲಿಯೂ ಇದ್ದುಕೊಂಡು ನನ್ನ ಸೇವೆಯನ್ನು ಮಾಡುತ್ತಿದ್ದವರು. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯಾವ ಕಾಲ ಆದರೆ ಈ ಕಾಲಕ್ಕಾಗುವಾಗ ನನ್ನ ಸ್ವರವೇ ನನ್ನನ್ನು ಎತ್ತಿ ಮಾತಾಡಿಸುವಂತಾಗುತ್ತಾ ಇದೆ. ಕಾರಣ ಬೇರೇನೂ ಅಲ್ಲ, ಸದಾ ನಿನ್ನ ನಾಮಧೇಯವನ್ನೇ ಮಾಡುತ್ತಿದ್ದಂತಹ ನನ್ನ ಅತ್ತೆಗೆ, ಅಂದರೆ ನನಗೆ ತಾಯಿಗೆ ಸಮಾನ, ಆಕೆಯಲ್ಲಿ ನೀನು ದೋಷವನ್ನು ಕಂಡೆ ಅಣ್ಣ. ಅಗ್ರಜ, ನಿನ್ನಲ್ಲೇ ಒಂದು ಮಾತನ್ನು ಕೇಳುತ್ತೇನೆ. ರಾಮ ಏನು ಎಂಬುದಾಗಿ ಸೀತೆಗೆ ತಿಳಿದಿದೆ, ಸೀತೆ ಏನೆಂಬುದಾಗಿ ರಾಮನಿಗೆ ತಿಳಿದಿದ್ದರೂ ಕೂಡ ಈ ಕಾಲಕ್ಕಾಗುವಾಗ ಅಪವಾದವೆಂಬುದು ನಿನ್ನ ಮನಸ್ಸಿಗೂ ಮೂಡಿತಲ್ಲ. ಈಕೆ ಯಾರು? ವೈಕುಂಠಾಧಿಪತಿಯ ಮಡದಿಯಾಗಿರುವಂತಹ ಲಕ್ಷ್ಮಿಯ ಅವತಾರ ತಾನೆ. ಈಕೆಯನ್ನು ಪರಪುರುಷರು ಬಯಸುವುದೇ? ಇದು ನೀವು ಸಂಶಯ ಪಡುವುದೇ? ಇದು ನ್ಯಾಯವೇ ಅಗ್ರಜ? ಕ್ಷಣದಲ್ಲಿ ನಿಮ್ಮ ಬಾಯಿಂದ ಇಂತಹ ಮಾತು ಬರುತ್ತದೆ ಎಂಬುದಾಗಿ ನಾವು ಕನಸು ಮನಸ್ಸಿನಲ್ಲಿ ಎನಿಸಿರಲಿಲ್ಲ ತಂದೆ, ಎನಿಸಿರಲಿಲ್ಲ. ಪ್ರಭು ರಾಮಚಂದ್ರಮ, ಸೀತಾ ಮಾತೆ ಯಾರೆಂಬುದಾಗಿ ಭಾವಿಸಿದ್ದೀರಿ? ಎಲ್ಲರೂ ಲೋಕದವರೆಲ್ಲರೂ ಕೊಂಡಾಡುವುದಾದರೂ ಹೇಗೆ ಜನಕರಾಯನ ಮಗಳು ಎಂಬುದಾಗಿ ಅಲ್ಲ ಪ್ರಭು. ಆದರೆ ಆಕೆ ಓರಳು ಇದ್ದದಲ್ಲ ತಂದೆ, ಅಲ್ಲ. ಅವಳ ಜೊತೆಯಲ್ಲಿ ನನ್ನ ಮಡದಿ ಕೂಡ ಇದ್ರು ಪ್ರಭು, ಮಡದಿ ಕೂಡ ಇದ್ದಳು. ಆದ್ರಿಂದ ನಿಮ್ಮಲ್ಲಿ ಕೈ ಮುಗಿದು ಬೀಳುತ್ತಾ ಇದ್ದೇನೆ, ಈ ಆಲೋಚನೆಯನ್ನು ಬಿಟ್ಟು ಬಿಡಿ ಪ್ರಭು, ಬಿಟ್ಟು ಬಿಡಿ. ಜಾನಕಿ ನಿಮ್ಮ
ನನ್ನ ಹೆಂಡತಿ ಎನ್ನುವುದು ನನಗೆ ತಿಳಿದಿದೆ ತಾನೆ. ನಾನು ಆಡಿದಂತಹ ಮಾತುಗಳಲ್ಲಿ ನಾನು ಸ್ಪಷ್ಟನಿದ್ದೆ. ಇನ್ನಾವ ಯೋಚನೆಯೂ ಇಲ್ಲ. ತಮ್ಮ ಲಕ್ಷ್ಮಣ, ನೀವು ಹೇಳಿದಂತಹ ಮಾತೆ ದಿಟವಂತಾಗಬೇಕು ಅಂತ ಅವಳು ಇದು ಬಾವಿ ನೀರು ಸೇದು ಹಗ್ಗಕ್ಕೆ ರಾಟಿ ಹಾಕಿದ್ದಾರೆ ನೋಡು. ಈ ಥರ ಹಂಸದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯೂಶಲಾಗಿ 2 ಪಿಲ್ಲರ್ ನಿಲ್ಲಿಸ್ಬಿಟ್ಟು ಸೆಂಟ್ರಲ್ ಹಾಕ್ತಾರೆ. ಸೊ ಡಿಸೈನ್ ಆಗಿ ಮಾಡಿದ್ದಾರೆ ಗೈಸ್, ಅದನ್ನೇ ಹೇಳಕ್ ಬಂದಿದ್ದೆ. ಈಗ ನೋಡಿ ಬಾವಿನ ಬಂದು ಕಮಲ ಹೂವು ಥರ ಮಾಡಿದ್ದಾರೆ. ನೋಡಿ ಇಲ್ಲಿ ಬಾವಿನೂ ತಾವರೆ ಹೂವು ಥರ ಮಾಡಿದ್ದಾರೆ ಗೈಸ್. ನೋಡಿ ಇಲ್ಲೇ ನಡೀತಾ ಇರೋದ ನಾಟಕ ಶ್ರೀರಾಮನ ಪಟ್ಟಾಭಿಷೇಕ ಅಂತೆ. ಇದೊಂದು ನಾಟಕದ ಹೆಸರು. ಸೊ ಅದೇನೆ ರಾಮನ ದೇವಸ್ಥಾನ ಉದ್ಘಾಟನೆ ಆಯ್ತಲ್ಲ, ಸೊ ಆ ಒಂದು ರೀಸನ್ಗೆ ಇದನ್ನು ಮಾಡ್ತಾ ಇದ್ದಾರೆ ಗೈಸ್. ಸೊ ಗೈಸ್ ನಾವು ರೀಚ್ ಆಗ್ಬಿಟ್ಟಿದ್ದೀವಿ ಕಟೀಲಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಬನ್ನಿ ಒಂದು ರೌಂಡ್ ಹಾಕೊಂಬರೋಣ. ಆ್ಯಸ್ ಯೂಶಲ್ ದೇವಸ್ಥಾನ ಬಂತು, ನಮ್ಮ ಡ್ರೆಸ್ಅಪ್ ಕಾರ್ಯಕ್ರಮ ನಡೀತಾ ಇದೆ. ನಾನು ಆಲ್ರೆಡಿ ಇನ್ನೊಂದು ವೀಡಿಯೋಲೋ ಇಲ್ಲಾಂದರೆ ಇದೇ ವೀಡಿಯೋಲೋ ಯಾವುದೋ ಒಂದು ವೀಡಿಯೋಲಿ ನಾನು ನಿಮ್ಗೆ ತೋರಿಸಿರ್ತೀನಿ. ನಾವು ದೇವಸ್ಥಾನ ಬಂದಾಗ ಶಾರ್ಟ್ಸ್ ಮೇಲೆ ಹೆಂಗೆ ಟಪಕ್ ಅಂತ ಲುಂಗಿ ಹಾಕ್ಕೊಂಡು ಹೆಂಗೆ ಓಡಾಡ್ತೀವಿ ಅಂತ. ಸೊ ಗೈಸ್, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪುಣ್ಯಕ್ಷೇತ್ರಗಳಿವೆ. ಅದರಲ್ಲಿ ನಮ್ಮ ತುಳುನಾಡಿನಲ್ಲಿ ಇರುವ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನವೂ ಒಂದು. ಈ ಒಂದು ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಈ ದೇವಸ್ಥಾನ ನಂದಿನಿ ನದಿಯ ತಟದಲ್ಲಿದೆ. ಅಂದರೆ ಇಲ್ಲಿ ವಿಚಿತ್ರ ಒಂದು ವಿಸ್ಮಯ ಏನಂದರೆ, ನದಿ ಕವಲಾಗಿ ಉಳಿಯುತ್ತೆ. ಅಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಈ ನಂದಿನಿ ಯಾರು ಅಂದರೆ ಕಾಮಧೇನುವಿನ ಮಗಳು. ಈ ಒಂದ್ಸರಿ ಋಷಿಗಳು ಕಾಮಧೇನುವನ್ನು ಕರ್ಕೊಂಬರೋಕ್ಕೆ ಅಂತ ಹೋಗ್ತಾರೆ ಅಕಾಲ ಇದ್ದಾಗ. ಅವ್ರು ಇರಲ್ಲ, ಆಗ ನಂದಿನಿನ ಕರೀತಾರೆ, ಅವ್ರ ಮಗಳು ನಂದಿನಿನ. ಆದರೆ ಅವಳು ಬರಲ್ಲ ಅಂತಾಳೆ. ಆಗ ಋಷಿಗಳೆಲ್ಲ ಸೇರಿಕೊಂಡು ಅವಳಿಗೊಂದು ಶಾಪ ಕೊಡ್ತಾರೆ. ನೀನು ನಮ್ಮ ಮಾತಿಗೆ ಧಿಕ್ಕರಿಸಿದ್ರಿಂದ ನೀನು ಮುಂದಿನ ಇದು ನದಿಯಾಗಿ ಹರಿಬೇಕು ಭೂಮಿ ಮೇಲೆ ಅಂತ ಇದು ಮಾಡ್ತಾಳೆ. ಆವಾಗ ಅವಳು ಎಷ್ಟೆಷ್ಟೋ ಕೇಳ್ಕೊತಾಳೆ. ಆವಾಗ ಪಾರ್ವತಿ ನಂದಿನಿಗೆ ಮಗಳಾಗಿ ಹುಟ್ಟಿ, ನಾನು ನಿನ್ನ ಮಗಳಾಗಿ ಹುಟ್ಟಿ ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಆ ಪಾರ್ವತಿನೇ ದುರ್ಗಾ ಪರಮೇಶ್ವರಿ. ಮತ್ತು ಇನ್ನೊಂದು ಹೆಸರು ದುರ್ಗಾ ಪರಮೇಶ್ವರಿಗೆ ದುಂಬಿ ಅಂತಲೂ ಕರೀತಾರೆ. ಯಾಕಂದರೆ ಒಬ್ಬ ಅಸುರಾಸುರನ್ನ ಸಾಯಿಸ್ಲಿಕ್ಕೋಸ್ಕರಾಗಿ ಈ ದೇವಿ ಏನಿದ್ದಾಳೆ ಇವಳು ದುಂಬಿಯ ರೂಪದಲ್ಲಿ ಬಂದು ಸಾಯಿಸ್ತಾಳೆ. ಯಾಕಂದರೆ ಆ ರಾಕ್ಷಸನಿಗೆ ಸರಸ್ವತಿನೂ ಒಂದು ವರ ಕೊಟ್ಟಿರ್ತಾಳೆ. ಏನು ಅಂದರೆ, ನೀನು ಎಲ್ಲಿವರೆಗೂ ಗಾಯತ್ರಿ ಮಂತ್ರ ಓದ್ತೀಯೋ ಅಲ್ಲಿವರೆಗೂ ನಿನ್ನನ್ನು ಯಾರೂ ಸಾಯಿಸೋಕ್ಕಾಗಲ್ಲ ಅಂತ. ಅವನಿಗೆ ಸಿಕ್ಕಿದ್ದಂಥ ವರ ಏನಂದರೆ, 2 ಕಾಲು ಮನುಷ್ಯರಿಂದ ಆಗಲಿ, 4 ಕಾಲು ಪ್ರಾಣಿಗಳಿಂದ ಆಗಲಿ, ಅಥವಾ 4 ಕೈ ಇರೋ ದೇವತೆಗಳಿಂದ ಆಗಲಿ ನನಗೆ ಸಾವು ಬರಬಾರ್ದು ಅಂತ. ಆದರೆ ನೀವು ದುಂಬಿಗೆ ನೋಡಿದ್ರೆ 8 ಕಾಲಿರುತ್ತೆ. ಹಂಗಾಗಿನೇ ಆ ದೇವಿ ಆ ದುಂಬಿಯ ಆಕಾರದಲ್ಲಿ ಬಂದು ಅವನ ಸಂಹರಿಸ್ತಾಳೆ ಮತ್ತು ಇಲ್ಲೇ ನೆಲೆಸಿದ್ದಾಳೆ. ಗೈಸ್, ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಮೇಲೆ ಒಳ್ಳೆ ಪಾಸಿಟಿವ್ ಫೀಲ್ಸ್ ಬರ್ತದೆ. ಆ್ಯಂಡ್ ಮಂಗಳೂರಿಂದ ಬೇರೆ 25 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಹತ್ತಿರ ಒಂದು 350 ಕಿಲೋಮೀಟರ್ಸ್ ಆಗುತ್ತೆ. ಸೊ ಗೈಸ್, ಈ ಜಾಗ ಬಂದು ತುಂಬ ಸ್ಪೆಷಲ್ ಜಾಗ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದು ನಿಮ್ಮ ಬೇಡಿಕೆಗಳನ್ನ ಇಟ್ಟರೆ ತುಂಬ ಬೇಗನೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ ಇಲ್ಲಿನ ಜನರಲ್ಲಿ. ಅನ್ನದಾಸರನೂ ಇದೆ. ಸೊ ನೀವು ಈ ಕಡೆಯಿಂದ ದೇವಸ್ಥಾನ ನೋಡ್ಕೊಂಡು ನೀವು ಹೊರಗಡೆ ಬಂದು ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಈಗ ಹೋಗ್ಬೋದು ನೀವು. ಅಲ್ಲಿ ನೋಡಿ, ಅಲ್ಲಿದೆ ಡೈನಿಂಗ್ ಹಾಲ್, ಟಾಯ್ಲೆಟ್ ಇದೆ. ಸೊ ಇಲ್ಲಿ ಬೇಕಾದರೆ ಇಲ್ಲಿ ಬಂದು ನಿಮಗೆ ಏನು ಟೈಮಿಂಗ್ಸಲ್ಲಿ ಊಟ ಸಿಗುತ್ತೆ ಅಂತಲೂ ಹಾಕಿದ್ದಾರೆ. ಸೊ ಮಾರ್ನಿಂಗು ಮತ್ತು ನೈಟು ಊಟ ಸಿಗುತ್ತೆ ಗೈಸ್. ಸೊ 11 o'clock 3 o'clockವರೆಗೂ, ತಿರ್ಗಾ ಈವ್ನಿಂಗ್ 7:30 10 o'clockವರೆಗೂ ಊಟ ಸಿಗುತ್ತೆ ಗೈಸ್. ಇಲ್ಲ, ಇಲ್ಲೆಲ್ಲೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಗೈಸ್, ಮಕ್ಕಳು ಅನ್ನೋದು ಕರ್ಕೊಂಬಂದು ಟೆನ್ಷನ್ ಇಲ್ಲ. ಬೇಬಿ ಫೀಡಿಂಗ್ ರೂಮು ಇದೆ. ಇದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಇದೆ ಕರ್ನಾಟಕದಲ್ಲಿ. ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಹೋದರೂ ಏನು ಟೆನ್ಷನ್ ಇಲ್ಲ ನಿಮಗೆ. ಇದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಇದೆ ಕರ್ನಾಟಕದಲ್ಲಿ. ಗೈಸ್, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದರ್ಶನ ಕೂಡ ಮುಗೀತು ಗೈಸ್. ಆ್ಯಕ್ಚುಲಿ ಒಳಗಡೆ ಬಂದು ವಿಡಿಯೋ ಅಲೌಡ್ ಇಲ್ಲ. ಸೊ ಬಂದು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರೋದನ್ನ ನಾನು ತೋರಿಸ್ದೆ. ನಾನು ನಿಮಗೆ ಒಂಚೂರು ಆದಷ್ಟು ಒಳಗಡೆನೂ ಮಾಡಿದೆ. ಬಟ್ ಎಲ್ಲ ಕಡೆ ಅದೇ ಗೈಸ್, ಗಾರ್ಡ್ಸ್ ಇರ್ತಾರೆ, ಅವ್ರು ಬಂದು ಇಳಿಸಿ ಅಂತಾರೆ. ಅಂದರೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಗಂಡಸರು. ಸೊ ಆ್ಯಂಡ್ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಗಂಡಸರು ಮತ್ತು ಹೆಂಗಸರು ಯಾರಾದರೂ ಟ್ರೆಡಿಷ್ನಲ್ ಬಟ್ಟೆಗಳಲ್ಲಿ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರ್ಬೋದು, ಏನು ಚಿಂತೆ ಇಲ್ಲ.
ಬಟ್ ಪಂಚೆ ಹಾಕ್ಕೊಂಡು ಬಂದರೆ ಸೂಕ್ಷ್ಮ. ಹೆಣ್ಮಕ್ಳು ಬಂದು ಅವರ ಸ್ಯಾರಿ ಇಲ್ಲಾಂದರೆ ಅವರ ಅದೇನೋ ಚೂಡಿದಾರ ಇಲ್ಲ ಗಾಗ್ರಾ ಅಂಥವು ಹಾಕ್ಕೊಂಡು ಬನ್ನಿ. ಅದು ಹಾಕ್ಕೊಂಡ್ಬಂದ್ರೆ ಸೂಕ್ಷ್ಮ, ಇಲ್ಲಾಂದರೆ ಒಳಗಡೆ ಬಿಡೋದಿಲ್ಲ. ಸೂಕ್ತ ಓಕೆ, ಸೂಕ್ತ ಅದು ಹಾಕೊಂಡು ಬಂದರೆ ಸೂಕ್ತ, ಇಲ್ಲಾಂದರೆ ಒಳಗಡೆ ಬರೋಲ್ಲ. ಜೀನ್ಸ್ ಪ್ಯಾಂಟು ಶರ್ಟು ಶಾರ್ಟ್ಸ್ ಗೀಟ್ಸ್ ಎಲ್ಲ ಹಾಕೊಂಡು ಬಂದ್ಬಿಡ್ಬಿಡ್ರಿ. ಸೊ ನಾನು ಹೇಳೋದ್ನಲ್ಲ ನಮ್ಮದು ಸ್ಟೈಲ್ ಹೆಂಗೆ ಅಂತ, ಶಾರ್ಟ್ಸ್ ಹಾಕೊಂಡು ಕೂತಿರ್ತೀವಿ, ದೇವಸ್ಥಾನ ಬಂದಿದ ತಕ್ಷಣ ಶಿಫ್ಟ್ ಟಕ್ ಅಂತ ಚೇಂಜ್ ಮಾಡು, ಹೋಗಿ ದರ್ಶನ ಮುಗಿಸ್ಕೊಂಡು ತಿರ್ಗಾ ಬಾ ನೋಡಿ. ಇವಾಗ ತಿರ್ಗಾ ಶಾರ್ಟ್ಸ್ ಗೀಟ್ಸ್ ಹಾಕೊಂಡು ನೋಡಿ, ಕಾಲು ಕಾಣಿಸ್ತೈತ ಅಪ್ಪಂದು ಕೋಳಿ ಕಾಲು. ಶರ್ಟ್ ಬೇರೆ ಇಷ್ಟು ಉದ್ದ ತಗೊಂಡು ಅಪ್ಪ. ನಾನು ಒಂದಷ್ಟು ಗೋವಾ ಥರ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಎನಿ ವಿಚ್ ವಾಸ್ ಗೈಸ್ ಮುಂದಕ್ಕೆ ಹೋಗೋಣ. ನಮ್ಮ ಮನೆಗೆ ಜಾಸ್ತಿ ಅಂತ ಮಂಗಳೂರು ಹೊರಗಡೆ ಅಷ್ಟೊಂದು ಜನ ಇದ್ದಾರೆ, ಬಟ್ ಇಲ್ಲಿ ನೋಡಿ ಇಲ್ಲೆಲ್ಲ ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಆ್ಯಂಡ್ ಐ ನೋ ಲೀವ್ ಇರೋ ಕಾರಣಕ್ಕೋಸ್ಕರ ಇಷ್ಟೊಂದು ಅಂಗಡಿಗಳು ಜನ ತುಂಬ್ಕೊಂಡಿದ್ದಾರೆ. ಬಟ್ ನೋಡಿ ಇವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಮಾಡೋ ಟೈಮು, ಬಟ್ ಈ ಟೈಮ್ಗೆ ಇವರು 9 ಗಂಟೆಗೆಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಕೊಡ್ಬೋದಿತ್ತು ಟೈಮು. ಗಾಯ್ಸ್ ಫೈನಲಿ ನಾವು ಬಂದು ಚಿಕ್ಕಮಂಗ್ಳೂರಲ್ಲ ಮಂಗಳೂರಿಗೆ ಎಂಟರ್ ಆಗ್ಬಿಟ್ಟಿದ್ದೀವಿ ಗಾಯ್ಸ್. ಆ್ಯಕ್ಚುಲಿ ಮಂಗಳೂರು ತುಂಬ ಚೆನ್ನಾಗಿದೆ ಗೈಸ್ ಊರು, ಬಟ್ ಐ ಫೀಲ್ ಸ್ವಲ್ಪ ರೋಡ್ ಕೆಲಸಗಳು ನಡೀತಾ ಇದೆ ಮಂಗಳೂರಲ್ಲಿ ಅಂತ. ಸೊ ಅಲ್ಲಲ್ಲಿ ಸ್ವಲ್ಪ ರೋಡ್ಗಳು ಕಿತ್ತಿ ಎಲ್ಲ ಹಾಕ್ಬಿಟ್ಟವ್ರೆ. ಸೊ ನಾವು ಸಿಟಿ ಸೆಂಟರ್ ಕಡೆ ಹೋಗ್ತಾ ಇದ್ದೀವಿ. ಸೊ ವಿ ಕುಡ್ ಫೈಂಡ್ ನೈಸ್ ಹೋಟೆಲ್ ಆ್ಯಂಡ್ ಸ್ವಲ್ಪ ನಾವು ನಮ್ಮ ಅಂಗಡಿ ತಕ್ಕೊಳ್ಳೋಣ ಅಲ್ಲಿ ಅಂತ. ಆ್ಯಂಡ್ ಆದರೆ ಒಂಚೂರು ನೈಟ್ ರೌಂಡ್ ಆಗ್ತೀನಿ. ಬಟ್ ಗೈಸ್ ನಿಜವಾಗ್ಲೂ ತುಂಬ ಟಯರ್ಡ್ ಆಗೋಗಿದೆ ಗೈಸ್, ನನ್ನ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಬಟ್ ಎಲ್ಲ ಒಂಚೂರು ನಂಗೆ ಒಂದು ಸ್ವಲ್ಪ ಶಕ್ತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಹೆಂಗಿದ್ರು ಊಟ ಮಾಡೋಕೆ ಹೋದಾಗ ಒಂಚೂರು ಲೈಟಾಗಿ ಮಂಗಳೂರು ನೈಟ್ ಲೈಫ್ ಹೆಂಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ, ನೋಡ್ಕೊಳ್ಳಿ. ಬಟ್ ಬೆಳಗ್ಗೆ ಎದ್ದು ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಣ ಮಂಗಳೂರನ್ನ. ಇನ್ನೊಂದೇನು ಅಂದರೆ ಇಲ್ಲಿ ಮಂಗಳೂರಲ್ಲಿ ನಾವು ಒಂದು ನೋಡಿದ್ದು ಗಮನಿಸಿದ್ದು, ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳು ತುಂಬ ನಡೀತಾ ಇದೆ. ಹೌದು ಗೈಸ್, ನಮ್ಮೂರಲ್ಲೆಲ್ಲ ಸ್ಯಾಟರ್ಡೆ ಸಂಡೇ ಫ್ರೈಡೆ ಸ್ಯಾಟರ್ಡೆ ಆಯ್ತಂದ್ರೆ ಹೆಂಗೆ ಪಬ್ಬ ಬಾರ್ಗಳು ಜೈ ಅಂದ್ಬಿಡ್ತಾರೆ. ಇಲ್ಲ ಅದನ್ನು ಕ್ರೌಡ್ ಇದೆ ಇಲ್ಲಿ, ಇಲ್ಲ ಅಂತ ಇಲ್ಲ, ಅದಕ್ಕೂ ಬೇಜಾರು ಪಬ್ಬ ಬಾರ್ಗಳು ನೋಡ್ತೀವಿ ನಾವು. ಬಟ್ ಗೈಸ್ ಸುಮಾರು ಕಡೆ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ನಡೀತಾ ಇದೆ ಗೈಸ್. ಸೊ ಜನ ಇಂಟ್ರೆಸ್ಟ್ ಇಟ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಸ್ವಲ್ಪ ಟ್ರೆಡಿಷ್ನಲ್ ಫಿಗರ್ಗಳು ಕಣ್ಣು ಕಾಣಿಸ್ತವ್ರೆ. ಸೀರೆ ಗೀರೆಲ್ಲ ಉಟ್ಕೊಂಡು ನೋಡಿನಿ 2-3 ದಿವಸ ಆಗೋಯ್ತು ಗೈಸ್. ಬರೀ ಬೀಚಲ್ಲಿ ತಂಗಡಿ ಕಬಾಬ್, ಸ್ವಲ್ಪ ತಂಗಡಿ ಕಬಾಬ್ಸ್ ನೋಡಿನೇ ಜಾಸ್ತಿ ಹೊಡಿತು. ಸ್ವಲ್ಪ ಟ್ರೆಡಿಷ್ನಲ್ ನಮ್ಮ ಸೀರೆ ಗೀರೆ ನೋಡೋದ್ರಲ್ಲಿ ಒಂಥರ ಖುಷಿ ಆಗ್ತಿದೆ ಗೈಸ್ ನನಗೆ. ಲೈಫಲ್ಲಿ ಫಸ್ಟ್ ಟೈಮು ಲೈವ್ ಯಕ್ಷಗಾನ ನೋಡಿದ್ವಿ ಇವತ್ತು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ರಾಮಾಯಣದ ಒಂದು ಸೆಕೆಂಡ್ ಪಾರ್ಟ್ ನನಗೆ ಗೊತ್ತಿರಲಿಲ್ಲ. ಸೊ ಆ ಪಾರ್ಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ರಾಮಾಯಣ ಗೊತ್ತಿತ್ತು ನನಗೆ, ಬಟ್ ರಾಮ ಬಂದು ಸೀತೆನ ಒಂದು ಅನುಮಾನ ಪಡೋಂಥ ವಿಷಯ ನನಗೆ ಗೊತ್ತಿರಲಿಲ್ಲ. ಅದಕ್ಕೊಂದು ಅಗ್ನಿ ಪರೀಕ್ಷೆ ಏನಿದೆ ಅದನ್ನು ತಗೋತಾರಲ್ಲ ಸೀತೆ, ಸೊ ಆ ಒಂದು ಸ್ಟೋರಿನೇ ಅವರಲ್ಲಿ ಪ್ರೆಸೆಂಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಿದ್ರು ಗೈಸ್. ಸೊ ನಾನು ಒಂಥರ ಬಾಯವಾ ಅಂತ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಮಾಮೂಲಿ ನೋಡಿ ಬೆಂಗಳೂರು ಥರನೇ ಐತೆ. ಇಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಗಲ ರೋಡ್ ತುಂಬ ಟ್ರಾಫಿಕಲ್ಲಿ ಗಾಡಿಗಳು. ಸೊ ಒಂದು ಲಾಡ್ಜ್ ಹುಡ್ಕೋಣ ಗೈಸ್. ಇಲ್ಲಿ ಐತೆ ಲೆಫ್ಟ್ ಸೈಡಲ್ಲಿ ಲಾಡ್ಜ್. ಇಲ್ಲಿ ಮಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಮ್ಮ ಬಿಗ್ ಡ್ಯಾಡಿ ಅವ್ರ ಸಿಸ್ಟರ್ ಸಿಕ್ಕಿದ್ರು, ಚಿಕ್ಕ ಗಾಡಿ ಗೈಸ್. ಹೋಟ್ಲ್ ನೋಡಿ ಚೆನ್ನಾಗಿದೆ, ಲಾಬಿ ಒಂಚೂರು ಹಿಂಗೈತೆ. ಇದೇ ನಮ್ಮ ರೂಮು, ಬಟ್ ಅನ್ನೋರು ಕೀ ಬಿಟ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಸೊ ಗೈಸ್ ನಾಟ್ ಬ್ಯಾಡ್, ವೆರಿ ಬೇಸಿಕ್ ರೂಮು. ಸೊ ಈ ರೂಮಿಗೆ ಬಂದು ರೆಂಟ್ 1400 rupees. ಆ್ಯಂಡ್ ಈ ರೂಮಲ್ಲಿ ಬಂದು ಟಿ ವಿ ಇಲ್ಲ, ವೆರಿ ಬೇಸಿಕ್ ರೂಮ್ ಟೂರ್ ಕೊಟ್ಬಿಡ್ತೀನಿ ನೋಡಿ. ಒಂದು ಬೆಡ್ ಇದೆ, ಒಂದು ಟೇಬಲ್ ಇದೆ, ಕಿತ್ತೋಗಿರೋ ಚೇರ್ ಒಂದಿದೆ. ಇಲ್ಲಿದ್ದಾರೆ ನಮ್ಮ ಅಪ್ಪ, ಇದು ಬಂದ್ಬಿಟ್ಟು ನನ್ನ ಜೊತೆ ಫ್ರೀಯಾಗಿ ಬಂದ್ಬಿಟ್ರದು. ಆ್ಯಂಡ್ ಇಲ್ಲಿದ್ದೀನಿ ನಾನು. ಆ್ಯಂಡ್ ಐ ಥಿಂಕ್ ಇದು ಟಾಯ್ಲೆಟು ಓಕೆ, ಒಂಚೂರು ಡೀಸೆಂಟ್ ಆಗೈತೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಆ್ಯಂಡ್ 1200 rupees ರೀಸನಬಲ್ ರೇಟ್. ಅದು ಮಂಗಳೂರು ಸಿಟಿ ಸೆಂಟರಲ್ಲಿದ್ದೀನಿ, ಬಸ್ ಸ್ಟಾಪ್ ಇಲ್ಲಿಂದ ಬರೀ 100 ಮೀಟ್ರ್ ಅಷ್ಟೇ. ಆ್ಯಂಡ್ ಊಟ ತಿಂಡಿ ಎಲ್ಲ ಗೈಸ್, ಎಲ್ಲ ದೂರ ಹೋಗೋಂಗೆ ಇಲ್ಲ, ಎಲ್ಲ ಪಕ್ಕದಲ್ಲೈತೆ. ಓ ಮೈ ಗಾಡ್, ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ. ಯಾಕಂದರೆ ಬೆಳಗಿಂದ ನಡೆದು ಗೈಸ್ ಎಲ್ಲ ಪೀಸಿಂದ ಬರ್ತಾ ಇದೆ. ನಿಮಗೆಲ್ಲ ಏನೋ ಗೊತ್ತಾಗ್ತಾ ಇಲ್ಲ ನಾನು, ಬಟ್ 7 ಡೇಸಿಂದ ನಾನ್ ಸ್ಟಾಪ್ ರನ್ನಿಂಗಲ್ಲೇ ಇದ್ದೀವಿ ನಾವು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಒಂದು ದಿವಸ ರೆಸ್ಟ್ ತೊಗೊಂಡು ಹೋಗೋಂಥರ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ನಾನ್ ಸ್ಟಾಪ್ 7 days ಓಡಾಡಿ. ಸೊ ಫೈನಲಿ ಇವತ್ತು ಲಾಸ್ಟ್ ನಾವು ಒಂದು ಹೋಟ್ಲಲ್ಲಿ ಇರೋದು. ನಾಳೆಯಿಂದ ನೆಮ್ಮದಿಯಾಗಿ ಮನೆ ಬೆಡ್ಡು, ಮನೆ ಊಟ. ಒಂದು ವಾರದಿಂದ ಬರೀ ಆಚೆನೇ ತಿಂದು 3 ಹೊತ್ತು ಹೊಟ್ಟೆನೋ ಕೆಟ್ಟೋಗಿತ್ತು. ನಾಳೆ ಅಮ್ಮನ ಕೈಯಲ್ಲಿ ಒಳ್ಳೆ ರಸಮ್ ಊಟ ತಿಂದರೆ ಆಹಾ ಸ್ವರ್ಗ. ಅದು ನಾಳೆನೂ ಅಲ್ಲ, ಐ ಥಿಂಕ್ ನಾಡಿದ್ದೇನೆ ನಮಗೆ ಊಟ
ಗ್ಯಾರಂಟಿ. ಬಿಕಾಸ್ ನಾಳೆನೂ ಒಂದು ದಿವಸ ಟ್ರಾವೆಲಿಂಗ್ ಐತೆ ನಮಗೆ. ಸೊ ಬಟ್ ಎಲ್ಲೂ ಸ್ಟೇ ಮಾಡೋಕೆ ಹೋಗಲ್ಲ, ನಾಳೆ ಅಂತೂ ಬೆಂಗಳೂರಿಗೆ ಹೊಟ್ಟೋಗ್ತೀವಿ ಗೈಸ್. ಸೊ ಎಷ್ಟೊತ್ತಾದರೂ ಮನೆಗೆ ಸೇರ್ತೀವಿ ನಾವು ನಾಳೆ. ಸೊ 7ನೇ ರೂಮ್ ಇದು. ಹಾಂ, 7 days 7th ರೂಮ್ ಇದು. ಆ್ಯಂಡ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು 35+ ಲೊಕೇಶನ್ಸ್ ನಾವು ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ನಾಳೆ ಒಂದು 4-5 ಲೊಕೇಶನ್ ಇದೆ. ಆ್ಯಂಡ್ ನಾನು ಹೇಳ್ದಂಗೆ ನಾವು ದೊಡ್ಡದೊಂದು 2-3 ದೇವಸ್ಥಾನಗಳು ಯಾಕೆ ಬಿಡ್ತಾ ಇದ್ದೀವಿ ಅಂದರೆ ಇದೇನೇ ಪ್ರಾಬ್ಲಮ್ಮು. ರಜೆಗಳು ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಲ್ಲ ದೇವಸ್ಥಾನಗಳೂ ಗೈಸ್ ಸಿಕ್ಕಾಪಟ್ಟೆ ರಶ್ಶು. ಆ್ಯಂಡ್ ಐ ಥಿಂಕ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಂದು ಚೆನ್ನಾಗಾಯ್ತು. ಅದು ಬಿಟ್ಟರೆ ಇನ್ನೆಲ್ಲ ಕಡೆ ಸಿಕ್ಕಾಪಟ್ಟೆ ರಶ್ಶು ಗೈಸ್, ತುಂಬ ನೂಕು ಅದು ಇದು ಅಂತ. ಸೊ ಆ ಒಂದು ಜಂಜಟ್ ಅನ್ನೋದೇ ಬೇಡ ಅಂತ ಈ ಒಂದು ಟ್ರಿಪ್ಗೆ ನಾವು ಪ್ಲ್ಯಾನ್ ಮಾಡಿದ್ದು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ಮಂಗಳೂರನ್ನ ಪ್ಲ್ಯಾನ್ ಮಾಡಿ, ಮಂಗಳೂರು ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ರಿ. ದೆನ್ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬರ್ತಾಯಿದ್ದೀವಿ ಗೈಸ್. ಸೊ ನಾಳೆ ಒಂದು ದಿವಸ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಮಧ್ಯಾಹ್ನ ಅಷ್ಟಕ್ಕೆ ಸೀದಾ ನಮ್ಮ ಮದರ್ ಊರಿಗೆ ಹೊಟ್ಬಿಡೋಣ ಗೈಸ್. ಸೊ ಇವಾಗ ಹೋಗೋಣ, ಒಂಚೂರು ಆಚೆ ಗೀಚೆ ರೌಂಡ್ ಹೊಡ್ಕೊಂಬರೋಣ, ನೋಡೋಣ ಹೇಗಿದೆ ಸಿಟಿ, ಏನೇನು ಸಿಗುತ್ತೆ ಅಕ್ಕಪಕ್ಕದಲ್ಲಿ, ನೀವು ಬಂದರೆ ಏನೇನು ಮಾಡ್ಬೋದು ಅಂತ. ಏನಿದು ಡೀಸೆಂಟ್ ಆಗಿದೆ ನೋಡಿ ಗೈಸ್. 1200 rupees ಬರೀ ಮಲ್ಗೆಗೆ ಹೋಗೋಕ್ಕೆ, ನಾಟ್ ಬ್ಯಾಡ್. ಅಲ್ಲಿ ಫ್ಯಾನ್ ಇದೆ, ಐ ಥಿಂಕ್ ವೈಫೈ ಕೂಡ ಇದೆ, ಸೊ ನೋ ಪ್ರಾಬ್ಲಮ್. ಬಟ್ ಟಿ ವಿ ಇಲ್ಲ ಗೈಸ್, ನೋಡಿರ್ಬೋದು ನೀವು, ಟಿ ವಿ ಇಲ್ಲ. ಸೊ ಆಮೇಲೆ ಐ ಥಿಂಕ್ ಯಾವುದೋ ಒಂದು ಊರಲ್ಲೇ ತುಂಬ ಹಳೆ ಕಾಲದ್ದು ಟಿ ವಿ ಹಾಕಿದ್ರು ಗೈಸ್. ಯಾವ ಹೋಟ್ಲು ಅಂತ ಮರ್ತೋಗ್ಬಿಟ್ಟೆ, ನೆನಪಾಗ್ತಾ ಇಲ್ಲ. ಬಟ್ ಇದೇ ಟ್ರಿಪ್ಪಲ್ಲೇ ಒಂದು ಹೋಟ್ಲಲ್ಲಿ ನಾವು ಇದ್ದಾಗ ಸ್ಟೇ ಮಾಡಿದಾಗ ಹಳೆ ಕಾಲದ ಟಿ ವಿ ಇಟ್ಟಿದ್ರು. ಇವಾಗೆಲ್ಲ LCD ಸ್ಕ್ರೀನ್ ಬಂದ್ಬಿಟ್ಟಿದೆ. ಆ ಹೋಟ್ಲಲ್ಲಿ ಇನ್ನೂ ಹಳೆ ಕಾಲದ ಟಿ ವಿನೇ ಇಟ್ಟಿದ್ರು. ನೆನಪು ಮಾಡ್ಕೊಂಡು ಹೇಳ್ತೀನಿ, ಇಲ್ಲಾಂದರೆ ವೀಡಿಯೋಸ್ ನೋಡ್ಬಿಟ್ಟು ನಾನು ಹೇಳ್ತೀನಿ ಯಾವುದು ಅಂದ್ಬಿಟ್ಟು.